ದೇಶದಲ್ಲೂ ಇದೇ ತರ ಫ್ರೀ ಗ್ಯಾರಂಟಿಗಳನ್ನ ಕೊಟ್ರೆ ಕೇಂದ್ರದಲ್ಲಿ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತ. ಫ್ರೀ ಇಲ್ಲ ಸರ್, ಏನು ಫ್ರೀ ಕೊಟ್ಟರು ಇವ್ರು ಬರೋದಿಲ್ಲ. ಇವ್ರು ಹೇಳ್ಕೋಬೋದು, ಏನು ಫ್ರೀ ಕೊಟ್ಟರು ಬರೋದಿಲ್ಲ. ಕೇಂದ್ರದಲ್ಲಿ ಮೋದಿಯವರೇ ಬರೋದು. 100% 200% ಮೋದಿಯವರೇ ಬರ್ತಾರೆ. ಅಂಥವರೇ ಬೇಕು. ಯಾಕೆಂದರೆ ಸ್ವಾಭಿಮಾನಿಯಾಗಿ ಇವತ್ತು 100 ರೂಪಾಯಿ ದುಡಿದ್ರೆ ಸ್ವಾಭಿಮಾನಿಯಾಗಿ ದುಡಿದು ಬದುಕು ಅಂತ ಕಲಿಸ್ತಿರೋರು ಮೋದಿ. GST ತಂದಿರ್ಬೋದು, ಏನೇ ಮಾಡಿರ್ಬೋದು, ಅವ್ರು ಎಷ್ಟೆಲ್ಲ ತಂದಿದ್ದಾರೆ. ಇವತ್ತು ತಲಾಕ್ನ ತೆಗಿಯೋವಂಥ ಇಲ್ಲ, 347 ಅದು ಯಾವುದು ಹೇಳಿದ್ರಲ್ವ, ಅಂಥವನ್ನೆಲ್ಲ ಮಾಡಬೇಕಾದ್ರೆ ಗಂಡದೇ ಬೇಕು. ಅವಕ್ಕೆಲ್ಲ ಸುಮ್ಮನೆ ಇವರೆಲ್ಲ ಈ ಥರ ಇಲ್ಲ. ಈಗ ಮಹಿಳೆಯರಿಗೆ ಮೀಸಲಾತಿ ತಂದರು, ಅದೆಲ್ಲ ಇವ್ರಿಗೆ ದೇವೇಗೌಡರು ಅವಾಗ ಮಾಡಿದಂಥದ್ದು. ತರಬೇಕು ಅಂತ ಹೋಗಿದ್ನ ಮೈತ್ರಿ ಗೌರ್ಮೆಂಟ್ ಇದ್ದಾಗ ಮಾಡಬೇಕು ಅಂದರೆ ಅವಾಗಲೇ ಮಾಡಬೇಕಿದ್ದಿತ್ತು ಅದನ್ನು, ಅಲ್ವಾ ಸರ್? ಗಂಡದೆಯಿಂದ ಹೇಳಿ ಅದನ್ನು ಸಕ್ಸಸ್ಫುಲ್ ಮಾಡ್ಕೊಂಡವ್ರಲ್ಲ, ಅದಕ್ಕೆ ಅವ್ರಿಗೊಂದು ಹ್ಯಾಂಡ್ಸ್ ಅಪ್ ಹೇಳ್ತೀವಿ ಮೋದಿಯವ್ರಿಗೆ. ಈ ಬಾರಿ ಮೋದಿ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತೀರಾ? ಈ ಬರೆಯಲ್ಲ, ಇನ್ನೂ ಒಂದು ಅವ್ರು ಇರೋವರೆಗೂ ಅವರೇ ಬರಲಿ ಅಂತ ಹೇಳ್ತೀವಿ.